ನಮಸ್ಕಾರ ಗೆಳೆಯರೆ, ನಾನು ನಿಮ್ಮವ ರಮಾನಂದ್ ಸಾಗರ್. ಈ ಡಬಲ್ ಶೂಟ್ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಆರ್ಥಿಕ ಸ್ವಾಗತ. ಈ ಸಂಚಿಕೆಯ ಮುಖ್ಯವಾಗಿ ಯಾವುದಂದರೆ ನಮ್ಮ ಕರ್ನಾಟಕದ GBA ಸಚಿವರಾದಂಥ ಕೃಷ್ಣ ಬೈರೇಗೌಡರ ಬಗ್ಗೆ ಮಾತಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಈಗ ಬೆಂಗಳೂರಿನಲ್ಲಿ ಅವ್ರದ್ದು ಯಾವ ಸೋಷಲ್ ಮೀಡಿಯಾ ಅಂತೂ ಕೇಳ್ಕೊಳ್ಳೇಬೇಡ್ರಿ ಕಣ್ರಿ ನೀವು, ಅಷ್ಟೊಂದು ಅವ ಇದೆ. ಅವರು ಯಾರು, ಹೆಂಗೆ ಬಂದರು, ಏನೇನಾಯ್ತು ಅನ್ನೋದು ನನಗೆ ಗೊತ್ತಾದ ವಿಷಯ ನಿಮ್ಮ ಜೊತೆಯಲ್ಲಿ ಹಂಚ್ಕೊಬೇಕಂತಿದ್ದೀನಿ. 1983ರಲ್ಲಿ ಸಿ ಬೈರೇಗೌಡ ಅನ್ನೋರು ಅವ್ರು ಬರ್ತಾರೆ. ಅವ್ರನ್ನ ಕುಂಟ್ ಬೈರೇಗೌಡ ಅಂತ ಕರೀತಾರೆ. ಅಂದರೆ ಅವರು ಹ್ಯಾಂಡಿಕ್ರಾಫ್ಟ್, ಅದಕ್ಕಾಗಿ ಕುಂಟ್ ಬೈರೇಗೌಡರು. 5 ಜನದ ಮಕ್ಕಳ ಪೈಕಿ ಇವರು ಒಬ್ಬರು. ಈ ಬೈರೇಗೌಡರು 23/7/2003 ಅಕಾಲಿಕ ಮರಣ ಆಗ್ತಾರೆ. ಆವಾಗ ಅವರ ಸ್ಥಾನಕ್ಕೆ ಅನುಕಂಪದ ಅಲೆಯ ಮೇಲೆಗೆ ಕೃಷ್ಣ ಬೈರೇಗೌಡರು ವೇಮಗಲ್ಲಿಂದ ಗೆಲ್ತಾರೆ. ಒಂದ್ಸಾರಿ 2003ರಲ್ಲಿ ನಿಂತ್ಕೋತಾರೆ. 2008ರವರೆಗೂ ಅಲ್ಲೇ ಇರ್ತಾರೆ. ಈ ಕ್ಷೇತ್ರ ವಿಂಗಡಣೆದಿಂದ ಅದು ರಿಸರ್ವ್ ಆಗುತ್ತೆ. ಅದರಿಂದ ಅವರು 2008ರಿಂದ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ನಿಂತ್ಕೋತಾರೆ. ಅಲ್ಲಿ ಗೆಲ್ತಾರೆ. ಇವರು ಅಮೇರಿಕಾ ಯೂನಿವರ್ಸಿಟಿನಲ್ಲಿ ಓದ್ತಾ ಇರ್ತಾರೆ. ನಮ್ಮ ಈ ಬೈರೇಗೌಡರು ಇದ್ದಾರಲ್ಲ, ಅವರು 1996ರಿಂದ 99ವರೆಗೂ ಕೃಷಿ ಮಂತ್ರಿ ಆಗಿರ್ತಾರೆ. ಫುಲ್ ಡೈನಮಿಕ್ ಪರ್ಸನ್ ಆ ವ್ಯಕ್ತಿ. ಯಾವುದೇ ಅಧಿಕಾರಿ ತಪ್ಪು ಮಾಡಿದ್ರೆ ಅಲ್ಲೇ ಅವರು ಊರುಗೋಲಲ್ಲಿ ಹೊಡೆದಾಕೋರು. ಆ ಥರ ಖತರ್ನಾಕ್, ಆ ಥರ ಸ್ಟ್ರಿಕ್ಟ್, ಆ ಥರ ಖಡಕ್ ಆಗಿದೆ. ಅವ್ರ ಮಗನೇ ಇವರು ಈಗ ಈ GBAಗೆ ಮಂತ್ರಿಯಾಗಿ ಮಾಡಿದ್ದಾರೆ. ಇವರು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಮೇಲೆ ಈ ಫುಟ್ಪಾತ್ನ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸುದ್ದಿ ನಡೀತಾ ಇದೆ. ಇದು ಯಾವಾಗ ಬಂತು ಅಂತ ತಮಗೆಲ್ಲ ಆಶ್ಚರ್ಯ ಆಗ್ಬೋದು. 9/9/2013ರಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ಶಿವಾಗ್ ಹಾಗೂ ನಮ್ಮ ಕರ್ನಾಟಕದ ಗೋಪಾಲಗೌಡರು ಈ ಆ್ಯಕ್ಟ್ಗೆ ಈ ಜಡ್ಜ್ಮೆಂಟ್ ಕೊಡ್ತಾರೆ. 2014ರಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್ ಅನ್ನೋದು ಒಂದು ಕಾಯ್ದೆ ಬರುತ್ತೆ. ಇದು 10 ಚಾಪ್ಟರು, 39 ಕಾಲಮ್ಸ್ ಇದೆ. ಇದರ 4-5ರಲ್ಲಿ ಹೇಳ್ತಾರೆ ಇವರು ಕಡ್ಡಾಯವಾಗಿ ಲೈಸೆನ್ಸ್ ತಗೊಬೇಕು ಅಂತ ಒಂದು ಆ್ಯಕ್ಟ್ ಇರುತ್ತೆ. 2014ರಿಂದ ಯಾವುದೇ ಸರ್ಕಾರ ಇರ್ಬೋದು, ಯಾರು ಏನು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ. ಅದಾದಮೇಲೆ ಈಗ 26/6/2026ರಲ್ಲಿ ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋಕ್ಕೆ ಆಗದೆ ಅಪಘಾತಗಳು ಜಾಸ್ತಿಯಾಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾ ಇದ್ದಾರೆ ಅನ್ನೋ ವಿಷಯನ ಸುಪ್ರೀಂ ಕೋರ್ಟ್ ಎಗೇನ್ ಅದನ್ನು ತಗೊಂಡು ಈ ಆರ್ಡರ್ ಮಾಡುತ್ತೆ. ಇದು ಒಳ್ಳೆ ಬೆಳವಣಿಗೆ, ಫುಟ್ಪಾತ್ನ ತೆರವುಗೊಳಿಸೋದು. ಇದರಲ್ಲಿ ನಮ್ದೇನು ತಕರಾರಿಲ್ಲ. ಎಲ್ಲಿ ನಮ್ಮ ತಕರಾರು ಅಂತ ಹೇಳಿದ್ರೆ, 2014ರಲ್ಲಿ ಬಂದಂಥ ಜಾರಿಯಾದಂಥ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ 2014ನ ಯಾಕೆ ನೀವು ಚಾಲ್ತಿ ಮಾಡಿಲ್ಲ? ಹಿಂದಿನ ಸರ್ಕಾರ ಮಾಡಿಲ್ಲ, ಇರಲಪ್ಪ. ಆಮೇಲೆ 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅವು ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರು. 5 ವರ್ಷ ಯಾರೋ ಬಂದರು, ಹೋಗ್ಲಿ ಬಿಡಿ. ಅದಾದಮೇಲೆ ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂತು, 3 ವರ್ಷ ಆಯಿತು. ಏನೆಲ್ಲ ನೀವೆಲ್ಲ ನಿದ್ದೆ ಮಾಡ್ತಾ ಇದ್ರಾ ಅನ್ನೋ ಪ್ರಶ್ನೆ
ಎಲ್ಲರೂ ಕಾಡ್ತಾ ಇದೆ. ಈಗ ನೀವು ತೆರವುಗೊಳಿಸ್ತಾ ಇದ್ದೀರಾ, ಅದರಲ್ಲಿ ಕೆಲವು ಜನಕ್ಕೆ 100 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದೀವಿ, 70 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಕೆಲವು ಮಾಧ್ಯಮಗಳು ಹೇಳ್ತಾ ಇದೆ. ಈ ಸ್ಟ್ರೀಟ್ ಕ್ಲಿಯರೆನ್ಸ್ಗೆ ಯಾವುದೇ ಹೆಚ್ಚುವರಿ ಬಜೆಟ್ ಯಾವುದೇ ಸರ್ಕಾರ ಕೊಟ್ಟಿಲ್ಲ, ನಂಬರ್ 1. ಮತ್ತೆ ಹೆಂಗೆ ನೀವು ಕ್ಲಿಯರೆನ್ಸ್ ಮಾಡ್ತಾ ಇದ್ದೀರಾ ಅಂತ ಯಾರನ್ನ ಕೇಳ್ಬೋದು ನನಗೆ. ಇದಕ್ಕೆ ಮುಂಚೆ ಈ ತುಷಾರ್ ಗಿರಿನಾಥ್ ಅಂತ ಒಬ್ಬರು ಚೀಫ್ ಕಮಿಷನರು GBAನಲ್ಲಿ, ಅವರು ಬಡ್ಜೆಟ್ನಲ್ಲಿ ಪ್ರತಿ ವಾರ್ಡ್ಗೆ 30 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದಾರೆ. ಯಾವುದಕ್ಕೆ? ಈ ಮೋರಿನ ಹೂಳೆತ್ತಿ ಟ್ರ್ಯಾಕ್ಟರ್ಲಿ ತುಂಬಿ ಅವಶ್ಯಕತೆ ಬಿದ್ದಾಗ JCBನಲ್ಲಿ ಕಾರ್ಯ ಮಾಡೋದಕ್ಕೆ ಒಬ್ಬೊಬ್ಬ ಕಾಂಟ್ರಾಕ್ಟ್ಗೆ ಒಂದೊಂದು ವಾರ್ಡ್ಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇದು KPTT ಈ ಟೆಂಡರ್ ಅಂತ ಹೇಳ್ತಾರೆ. ಈ KPTT ಈ ಟೆಂಡರ್ ಇದೆಯಲ್ಲ, ಇದಕ್ಕಿನ್ನ ಒಂದು ಗೋಲ್ಮಾಲ್ ಅನ್ನೋದು ಯಾವುದೂ ಇಲ್ಲ. ಇದು ಹೆಂಗೆ ಅಂತ ಹೇಳಿದ್ರೆ, ಒಂದೊಂದು ಡಿವಿಷನ್ಗೆ ಸುಮಾರು 10 ರಿಂದ 15 ವಾರ್ಡ್ಸ್ ಬರುತ್ತೆ. ಅದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಒಬ್ಬ ಇರ್ತಾನೆ. ಅವನು ಇದನ್ನೆಲ್ಲ ಡಿಸೈಡ್ ಮಾಡ್ತಾನೆ. ನೀನು 2 ವಾರ್ಡ್ ತಗೋ, ಅವನು 2 ವಾರ್ಡ್ ತಗೋ, ಹಿಂಗೆ ಎಲ್ಲರಿಗೂ ಹಂಚ್ತಾರೆ. ಇದನ್ನ ರಿಂಗ್ ಅಂತ ಹೇಳ್ತಾರೆ. ಅಂದರೆ ನಾನು ಇಲ್ಲಿ ಹಾಕಿರ್ತೀನಿ, ಇನ್ನೊಬ್ಬ ಅಲ್ಲಿ ನನಗಿನ ಜಾಸ್ತಿ ಆಗ್ತಾನೆ, ನಾನು ಇನ್ನೊಂದು ಕಡೆ ಹಾಕಿದಾಗ ನಾನು ಕಮ್ಮಿ ಹಾಕಿರ್ತೀನಿ. ಇದೊಂದು ದೊಡ್ಡ ಗೋಲ್ಮಾಲು. ಈ KPTT ಆಕ್ಟ್ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ ನಾನು. ಆ ರೊಕ್ಕದಲ್ಲಿ ಈ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ. ಈ ಕೆಲವು ಮರಗಳ ಹತ್ರ ಜಗಲಿ ಕಟ್ಕೊಂಡಿರ್ತಾರೆ, ಆ ಜಗಲಿನೆಲ್ಲ ಹೊಡಿತಾ ಇದ್ದಾರೆ. ಓಡಿಲಿ, ಸಮಸ್ಯೆ ಇಲ್ಲ, ಜನಗಳಿಗೆ ಅಡ್ಡ ಆಗುತ್ತೆ ಅಂತೇಳಿ. ನಿಮ್ಗೆ ನಮಗೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಆ ಹೊಡೆದಿರೋದನ್ನ ಹಂಗೇ ಬಿಟ್ಬಿಟ್ಟಿದ್ದಾರೆ. ಇದು ಅದಕ್ಕಿಂತ ನ್ಯೂಸೆನ್ಸ್. ಯಾವ ಲೆಕ್ಕಾಚಾರದಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಕಡೆ ಈ ಸ್ಟ್ರೀಟ್ ವೆಂಡರ್ ಆ್ಯಕ್ಟಲ್ಲಿ ನೀವು ಮಾಡಬೇಕಾಗಿತ್ತು, ಮಾಡಿಲ್ಲ. ಅದೆಲ್ಲ ಒಂದು ಕಡೆ ಇರಲಿ. ಇನ್ನೊಂದು ಸ್ವಲ್ಪ ಮಾತಾಡೋಣ ಆ ಕಡೆ. ಈ BBMP ಆ್ಯಕ್ಟ್ 2020 ಕಾಲಂ 229 ಸೆಕ್ಷನ್ ಹಾಗೂ GBA ಆ್ಯಕ್ಟ್ ಕಾಲಂ 216 ಇದೆರಡು ಏನು ಹೇಳುತ್ತಂದ್ರೆ, ಸಾರ್ವಜನಿಕರ ಸ್ಥಳವನ್ನು ಯಾರಾದರೂ ಅಕ್ರಮ ಮಾಡ್ಕೊಂಡಿದ್ರೆ, ಅದನ್ನ ವಶಪಡಿಸ್ಕೊಂಡಿದ್ರೆ ಅವರು ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲೆ ಮಾಡಬೇಕಂತಿದೆ. ನಾನು ಹೇಳ್ತಾ ಇರೋದು 2020ರಿಂದ. ಈ ಆ್ಯಕ್ಟ್ ಬಂದಿದ್ದು, ಅದು GB ಆ್ಯಕ್ಟ್ ಬಂದಿದ್ದು 2024, ಸುಮಾರು 2 ವರ್ಷ ಬಂತು. ಇದ್ರ ಬಗ್ಗೆ ನಿಮ್ಮ ಕಾಮಗಾರಿ ಮಾಡುವಂಥ ಇಂಜಿನಿಯರ್ಸು ಯಾಕೆ ಕ್ರಮ ತಗೊಳ್ಳಿಲ್ಲ? ಇದನ್ನ ಫಸ್ಟ್ ನೀವು ಕೇಳಬೇಕಾಗಿತ್ತು ಕೃಷ್ಣೇಗೌಡ್ರೆ. ನೀವು ಅದನ್ನ ಬಿಟ್ಟು ಏಕಾಏಕಿ ಯಾವನೊಬ್ಬ ಬಡವ ಅಂಗಡಿ ಇಟ್ಕೊಂಡಿದ್ದಾನೆ, ತಪ್ಪೇ ಅವನು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಡಗಕ್ಕೆ ಅವಕಾಶ ಕೊಟ್ರಿ ಯಾಕೆ? ನಾನು ಹೇಳ್ತಾ ಇದ್ದು ನಿಮ್ಮ ಸರ್ಕಾರ ಅವ್ರ ಸರ್ಕಾರ ಅಲ್ರಿ, ಎಲ್ಲ ರಾಜಕಾರಣಿಗಳು ಒಂದೇ ಸರ್ಕಾರ. ಇವತ್ತು BJP ಕಾಂಗ್ರೆಸ್ ಅಲ್ಲಿದ್ದಾನೆ, ಕಾಂಗ್ರೆಸ್ ಅವ್ನು ದಳದಲ್ಲಿದ್ದಾನೆ, ಎಲ್ಲ ಅಲ್ಲೇ ಇದ್ದೀರಿ ನೀವು. ಏನೋ ನಿಮ್ದು ಮುಖವಾಡ ಒಂದು ಚೇಂಜ್ ಆಗಿರುತ್ತೆ, ಬುದ್ಧಿ DNA ಎಲ್ಲ ಅದೇನೆ. DNA ಏನು ಚೇಂಜ್ ಆಗಿಲ್ಲ. ಯಾವುದೇ ರಾಜಕಾರಣಿ ಇದು ಹೆಸರಿಗೆ ನಾನು ಆ ಪಕ್ಷದಲ್ಲಿದ್ದೀನಿ, ಈ ಪಕ್ಷದಲ್ಲಿದ್ದೀನಿ, ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳ್ತಾರೆ. ಈಗ ದಳದವ್ರು ಎಷ್ಟು ಜನ ಕಾಂಗ್ರೆಸ್ನಲ್ಲಿ ಇಲ್ಲ, ಕಾಂಗ್ರೆಸ್ನವ್ರು ಎಷ್ಟು ಜನ ದಳದಲ್ಲಿಲ್ಲ, ಈ ಎರಡರಲ್ಲಿ ಇದ್ದವ್ರು BJP ಎಷ್ಟು ಜನ ಇಲ್ಲ? ಸರಿ ಬಿಡಿ, ಅದ್ರ ಬಗ್ಗೆ ಮಾತಾಡೋಣ. ಆದರೆ ನೀವು ನಿಮ್ಮ ಅಧಿಕಾರಿಗಳ ವಿರುದ್ಧ ಕರ್ತವ್ಯ ಲೋಪ, ಅದ್ರ ಬಗ್ಗೆ ಆಕ್ಷನ್ ತಗೊಂಡಾಗಿತ್ತು ಕೃಷ್ಣೇಗೌಡ್ರೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಇನ್ನು ನಿಮಗೆ 22 ತಿಂಗಳೇನೋ ಎಲೆಕ್ಷನ್ ಇರ್ಬೋದು ಮೋಸ್ಟ್ಲಿ. ಅದಕ್ಕೆ ಇದೊಂದು ದೊಡ್ಡ ಹವಾ ಅನಿಸುತ್ತೆ. ನೀವೇನೇ ಮಾಡಿ, ನೀವು ಆನೆಸ್ಟಿ ಇಲ್ವೋ ನನಗೆ ಗೊತ್ತಿಲ್ಲ, ಅದು ನಿಮ್ಮ ಆತ್ಮಕ್ಕೆ ಗೊತ್ತು ನೀವೆಷ್ಟು ಆನೆಸ್ಟಿ ಅಂತ. ಅದ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ. ಅದೇನು ದೊಡ್ಡ ವಿಷಯ ಅಲ್ಲ. ನೀವು ಮಾಡಬೇಕಾದ ಕೆಲಸ ಅದು ಮಾಡಬೇಕಾಗಿತ್ತು. ಸರಿ ಇರಲಿ ಬಿಡಿ, ಆಯಿತು. ಅದಾದಮೇಲೆ ಈ ಹೈಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ. ಕೇಸ್ ನಂಬರ್ 29966/2013. ಅದರಲ್ಲಿ ಒಂದು ಆರ್ಡರ್ ಆಗುತ್ತೆ. ಏನಾಗುತ್ತೆ ಆರ್ಡ್ರು? ಆ ಆರ್ಡರ್ ಮೇಲೆ ನೀವು ಕರ್ನಾಟಕ ರಾಜ್ಯ ಪತ್ರಿಕಾ ನೋಡಿ ಒಂದು ಅಧಿಸೂಚನೆ ಹೊಡಿಸ್ತೀರಾ. ಅದರ ನಂಬರ್ ಏನು? UDD 105 MNJ 2013 20/7/2013
15ರಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಏನಂತ ನೋಟಿಫಿಕೇಶನ್ ಬರುತ್ತೆ? ಯಾರ್ಯಾರು ಯಾವ್ಯಾವ ಬಿಲ್ಡಿಂಗ್ನಲ್ಲಿ ಪಾರ್ಕಿಂಗ್ ಬೇಸ್ಮೆಂಟಲ್ಲಿ ಏನಾದರೂ ವಾಣಿಜ್ಯ ಚಟುವಟಿಕೆಗಳನ್ನ ಮಾಡಿದ್ರೆ ಅದನ್ನು ತೆರವುಗೊಳಿಸಿ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ತಿಳಿದೆ. ನಾನು ನಿಮಗೆ ಈ ಎಫ್ನಲ್ಲೇ ಬೇಕಾದಷ್ಟು ವಿಡಿಯೋಸ್ ತೋರಿಸ್ತೀನಿ. ಆ ಕಡೆ ಯಾವ ಕಾಂಪ್ಲೆಕ್ಸ್ನಲ್ಲಿ ಬೇಸ್ಮೆಂಟಲ್ಲಿ ವಾಣಿಜ್ಯ ಚಟುವಟಿಕೆ ನಡೀತಾ ಇಲ್ಲ, ಹಾಸ್ಪಿಟಲಲ್ಲಿ ಬೇಸ್ಮೆಂಟಲ್ಲಿ ಎಕ್ಸ್ರೇ ಇಟ್ಕೊಂಡಿದ್ದಾನೆ, ಅವನಿಗೆ ಬರುವಂಥ ಕಾರು ವೆಹಿಕಲ್ಸು ರೋಡ್ ಮೇಲೆ ನಿಂತ್ಕೊಡುತ್ತೆ, ಆವಾಗ ಆಕ್ಸಿಡೆಂಟ್ ಆಗಲ್ವಾ? 2015ರಲ್ಲಿ ಆರ್ಡರ್ ಆಗಿದೆ ಸ್ವಾಮಿ, ನೀವೇ ತಾನೇ ಮಾಡಿದ್ದೀರಾ? 2015ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಆಗಿರೋದು ಆರ್ಡರ್, ಅದು ಯುಡಿನಲ್ಲಿ ಆಗಿದೆ. ಅದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇಲ್ಲ? ಆ ಕಡೆ ನಿಮ್ಗೆ ಇವಾಗ ಕೂಡ ನೀವು 34 ಜನ ಇನ್ಕ್ಲೂಡಿಂಗ್ CM ಆಗಿದ್ದೀರಾ, ಮಂತ್ರಿಗಳಿದ್ದೀರಾ. ನೀವು ಫಸ್ಟು ನೀವು ಯಾವ ಒಂದು ಇಲಾಖೆಗೆ ಬರ್ತೀರಲ್ಲ, ಬಂದ ಮೇಲೆ ಮಾಡಬೇಕಾಗಿರೋದು ಏನು ಗೊತ್ತಾ? ನೀವು ಹಿಂದೆ ಏನೇನು ಆರ್ಡರ್ ಆಗಿತ್ತು ಅದನ್ನು ಏನು ಅನುಷ್ಠಾನಗೊಳಿಸ್ಬೇಕು ಅದನ್ನು ಮಾಡ್ರಿ. ಅದನ್ನು ಬಿಟ್ಟು ಪ್ರಚಾರ ದುಡ್ಡು ಯಾಕೆ ಬೇಕು ನಿಮಗೆಲ್ಲ? ಇದು ಈ ಪ್ರಚಾರ ದುಡ್ಡು ಮಾಡೋಂಗಿದ್ರೆ ನಿಮ್ಗೇನು ಅವಶ್ಯಕತೆ ಇದೆ? ನಿಮ್ಮನ್ನು ನಾವು ಆಯ್ಕೆ ಮಾಡಿರೋದು ನಮ್ಮ ಮನೆಯಲ್ಲಿ ಮೋರಿಯಲ್ಲಿ ಕಕ್ಸ ಗಲೀಜಿದೆ, ಅದನ್ನು ಕ್ಲೀನ್ ಮಾಡು. ನಮ್ಮ ಮನೆ ಹತ್ರ ಲೈಟ್ ಇಲ್ಲ, ಲೈಟ್ ಹಾಕ್ಸು. ನಮ್ಮ ಮನೆಗೆ ನೀರು ಬರಲ್ಲ, ಆ ನೀರನ್ನು ನೀವು ಕೊಡಿಸು. ಯಾಕೆ ನಮಗೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ, ನಾವು ಗಂಡಸ್ತರ ಆಚೆ ಕಡೆ ಸಂಪಾದನೆ ಮಾಡ್ಕೊಂಡ್ಬಂದು ತೆರಿಗೆ ರೂಪದಲ್ಲಿ ನಿಮ್ಮ ಸಂಸಾರ ನಡೆಸೋಕೆ ದುಡ್ಡು ಕೊಡ್ತಾ ಇದ್ದೀವಿ. ನೀವು ವಾಚ್ ಡಾಗ್ ಅಂತ ಹೇಳ್ತಾರೆ ನಿಮ್ಮ ಸಂವಿಧಾನದಲ್ಲಿ, ನೀವು ನಮ್ಮನ್ನು ಕಾಯುವಂಥ ನಾಯಿ. ನಾನು ಹೇಳ್ತಾ ಇಲ್ಲ, ಸಂವಿಧಾನದಲ್ಲಿದೆ. ಆ ಕೆಲಸ ಮಾಡೋದು ಬಿಟ್ಟು ನೀವು ಏನೇನೋ ಕೆಲಸ ಮಾಡಿಕೊಂಡು ಪ್ರಚಾರಗಳು ದುಡ್ಡುಗಳು ಎಷ್ಟು ದಿನ ಇಕ್ಕೋತೀರಿ? ದುಡ್ಡುಗಳು ನೀವು ಪ್ರಚಾರ ಎಷ್ಟು ದಿನ ಮಾಡ್ತೀರ್ರಿ? ಒಬ್ಬ ಗೋವಿಂದೇಗೌಡರು ಅಂತಿದ್ರು, ಎಜುಕೇಷನ್ ಮಿನಿಸ್ಟ್ರು. ಅವ್ರ ಥರ ಬದುಕಿದ್ರೆ ಇದು ಲೆಕ್ಕಾಚಾರ. ಸುಮಾರು ಜನ ಇದ್ದಾರೆ. ಕಡದಾಳ ಮಂಜಪ್ಪ ಅವರು CM ಆಗಿದ್ರು, ಅವರು ಮಾದರಿ ಆಗಬೇಕು. ಅದು ಬಿಟ್ಟು ನೀವು ನಿಮ್ಮದೇ ಒಂದು ಯಾವುದೋ ತಯಾರಿ, ನಿಮ್ಗೆ ಇಷ್ಟ ಬಂದಂಗೆ ಏನು ಕೇಳೋರು ಮಾಡೋರು ಯಾರಿಲ್ಲ ಅನ್ಕೊಂಡಿದ್ರು. ನಿಮ್ಮನ್ನು ಕೇಳೋರು ಮಾಡೋರು ಇದ್ದಾರೆ. ಸಮಯ ಬಂದಾಗ ದಂಗೆ ಎದ್ದೇಳುತ್ತೆ. ದಂಗೆ ಹಿಡ್ದಾಗ ನೀವು ಯಾರು ಗೆಲ್ಲಕ್ಕಾಗಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಆದ್ದರಿಂದ ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ಯಾವುದೇ ಒಂದು ಇಲಾಖೆಗೆ ಒಬ್ಬ ಮಂತ್ರಿ ಬಂದ ಅಂದರೆ ಅವನು ಇಲಾಖೆಯಲ್ಲಿ ಯಾವ್ದು ಅನುಷ್ಠಾನಗೊಳಿಸಿಲ್ಲ, ಹಿಂದೆ ಯಾವ್ಯಾವ ಆರ್ಡರ್ ಇದೆ ನೋಡಿ. ನಮ್ಮ ಗೌರ್ಮೆಂಟಲ್ಲಿ ನಮ್ಮ ಗೌರ್ಮೆಂಟ್ ಆಫೀಸರ್ ಬರ್ತಾರೆ, ಒಂದು ಯಾವುದೋ ಒಂದು ಇಲಾಖೆಗೆ ಬರ್ತಾನೆ. ಅವನು ಬಂದಾಗ ಬಲಗಡೆ ನೋಡಲ್ಲ, ಅವನು ಫೈಲ್ನ ಎಡಗಡೆ ನೋಡ್ತಾನೆ, ನೋಟ್ ಶೀಟಲ್ಲಿ ಏನೇನಾಗಿದೆ, ಯಾವನ್ ಖತರ್ನಾಕ್ ಕೆಲಸ ಮಾಡಿದ್ದಾನೆ, ಇದನ್ನ ಸರಿಪಡಿಸೋದು ಹೆಂಗೆ, ದುಡ್ಡು ಹೊಡೆಯೋದು ಹೆಂಗೆ ಯೋಚನೆ ಮಾಡ್ತಾನೆ. ಅದೇ ರೀತಿ ನೀವು ಕೂಡ ಈ ಗೌರ್ಮೆಂಟ್ ಫೈಲಲ್ಲಿ ಲೆಫ್ಟ್ ಸೈಡಲ್ಲಿ ನೋಟ್ ಶೀಟ್ ಇರುತ್ತಲ್ಲ, ಆ ಥರ ಯಾವ್ಯಾವ ಕಾನೂನಿದೆ, ಏನೇನಾಗಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಇಟ್ಕೊಂಡು ನೀವು ಇಲಾಖೆಗೆ ಬಂದು ನಡೆಸೋದಂದರೆ ನಿಮಗೂ ಒಳಿತು, ನಮಗೂ ಒಳಿತು, ದೇಶಕ್ಕೂ ಒಳಿತು ಅಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಕ್ಕೆ ಬರ್ತೀನಿ. ಅಲ್ಲಿವರೆಗೂ ಹೌಸ್ಫುಲ್ ಚಾನಲ್ನ ಫಾಲೋ ಮಾಡಿ ಗೆಳೆಯರೆ. ಒನ್ಸ್ ಅಗೇನ್ ನಮಸ್ಕಾರ.